ನಮಸ್ಕಾರ. ನಮಸ್ತೆ. ಮುದೋಳ್ಕರ್ ಕಾಂಪೌಂಡದಿಂದ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಜಾತ್ರೆಯನ್ನು ಮುದೋಳ್ಕರ್ ಕಾಂಪೌಂಡ್ನ ಶ್ರೀ ಕರಮದೇವಿ ಮಂದಿರದಲ್ಲಿ ಏರ್ಪಡಿಸಲಾಗಿದೆ. ಇದು ಒಂದು ಉಡಿ ತುಂಬುವ ಕಾರ್ಯಕ್ರಮ ಅಷ್ಟೇ ಅಲ್ಲ, ಯುವಕರ ಕೂಡುವಿಕೆ, ಮಹಿಳಾ ಮಂಡಳದವರ ವಿವಿಧ ಎಲ್ಲ ಓಣಿಯ ಮಹಿಳೆಯರ ಕೂಡುವಿಕೆ ಇಂಥ ಒಂದು ಸುಸಂದರ್ಭ ನಮ್ಮ ಮುದೋಳ್ಕರ್ ಕಾಂಪೌಂಡ್ನಲ್ಲಿ ನಡೀತಾ ಇದೆ. ಎಲ್ಲರೂ ಒಗ್ಗಟ್ಟಿನಿಂದ, ಖುಷಿಯಿಂದ, ಭಕ್ತಿ ಭಾವದಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ನಿಜವಾಗಿಯೂ ಹೆಮ್ಮೆ ಪಡುವಂತಹ ವಿಷಯವಾಗಿದೆ. ಶಿಲ್ವಂತರಕ ಸ್ವಲ್ಪ ಹೌದಾ? ನಮಸ್ಕಾರ. ಡನ್. बघा इकडे मधल्या मध्ये ना ते ಮೊದಲಿನಿಂದಲೂ ನಡೀತಾ ಬಂದಿದೆ. ಇವತ್ತು ಕೂಡ ಚೆನ್ನಾಗಿ ನಡೆದಿರುತ್ತದೆ. ಇದೇ ಥರ ಎಲ್ಲರೂ ಸಹಕರಿಸಿ ಕರೆಮ್ಮನ ಆಶೀರ್ವಾದ
ಪ್ರತಿ ವರ್ಷ ನಾವು ಇಲ್ಲಿ ಬಂದು ಉಡಿ ತುಂಬಿಸ್ಕೊಂಡು ಮತ್ತು ಜಾತ್ರೆಯ ಸಂಭ್ರಮವನ್ನು ಆಚರಿಸ್ತಾ ಮತ್ತು ಎಲ್ಲ ಹೆಣ್ಮಕ್ಳಿಗೆ ಪ್ರಸಾದದ ವ್ಯವಸ್ಥೆ ಇರ್ತೈತಿ. ಹಾಗಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಬಹಳ ವಿಜೃಂಭಣೆಯಿಂದ ಆಚರಿಸಿದ್ವಿ. ಈ ಮುಧೋಳ್ಕರ್ ಕಂಪೌಂಡ್ ಪ್ರಾರಂಭವಾದಾಗಿನಿಂದಲೂ ಮುಧೋಳ್ಕರ್ ಕಂಪೌಂಡ್ನಲ್ಲಿರ್ತಕ್ಕಂಥ ಈ ಕಾಲನಿಯಲ್ಲಿರ್ತಕ್ಕಂಥ ಎಲ್ಲರನ್ನ ರಕ್ಷಣೆ ಮಾಡ್ತಕ್ಕಂಥವಳು ಕಾಯೋಳೆ ಕರೆಮ್ಮ. ಹೀಗಾಗಿ ಇಲ್ಲಿ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸ್ತಾ ಹಲವಾರು ವರ್ಷಗಳಿಂದ ಈ ಒಂದು ದೇವಸ್ಥಾನ ಜಾತ್ರೆಯನ್ನು ಮಾಡ್ತಾ ಇದೆ. ಇದು ಕೊನೆಯ ಒಂದು ವಾರ ಆಗಿದ್ದರಿಂದಾಗಿ ಎಲ್ಲರಿಗೂ ಅನ್ನ ಪ್ರಸಾದವನ್ನು ಏರ್ಪಡಿಸಿ ಈ ಕಾಲನಿಯ ಎಲ್ಲ ಸಮುದಾಯಗಳಾದ ಜನರೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಹೀಗಾಗಿ ಈ ಶಕ್ತಿ ದೇವತೆಯ ಒಂದು ಆರಾಧನೆ ಪ್ರಮುಖವಾಗಿದೆ ಅಂತ ಹೇಳ್ಬೋದು. ಜಾಗೃತ ದೇವಸ್ಥಾನ ಇರೋದ್ರಿಂದ ಇಲ್ಲಿ ವಿಶೇಷ ಅಂತಂದ್ರೆ ತಾಯಿ ಸನ್ನಿಧಿಯೊಳಗೆ ನಾಗದೇವತೆ ಪ್ರತಿಷ್ಠಾಪನೆ ಆಗಿರೋದು ಮತ್ತು ಇದನ್ನು ಪ್ರತಿ ವರ್ಷವೂ ಈ ಆಷಾಢ ಮಾಸದೊಳಗೆ ಈ ಜಾತ್ರಾ ಕಾರ್ಯಕ್ರಮ ಮತ್ತು ಉಡಿ ತುಂಬು ಕಾರ್ಯಕ್ರಮ ಇಲ್ಲಿ ಜರುಗ್ತೈತಿ. ಸಾಕಷ್ಟು ಪ್ರಮಾಣದಾಗ ಎಲ್ಲರೂ ಬಂದು ಧನ ಸಹಾಯದಿಂದ ಮಾಡಿ ಇದನ್ನು ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸ್ತಾರೆ. ಇದು ಇನ್ನೂ ಹೆಚ್ಚಿನ ಸಂಖ್ಯೆಯೊಳಗೆ ಅಭಿವೃದ್ಧಿ ಆಗಲಿ, ಒಳ್ಳೆಯದಾಗಲಿ ಅಂಥೇಳಿ ಮತ್ತು ಕರಿಯಮ್ಮ ದೇವಿ ಎಲ್ಲರಿಗೂ ಅನ್ನಪೂರ್ಣೇಶ್ವರಿ ರೂಪದೊಳಗೆ ಅವ್ರ ಮನೆಯಲ್ಲೇ ನೆನೆಸಲಿ ಅಂಥೇಳಿ ಈ ಮೂಲಕ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ನಾವು ಹಿಂದೆ ಇಲ್ಲೇ ಇದ್ವಿ ಇದೇ ಏರಿಯಾದಾಗ. ಈಗ ಮನೆ ಕಟ್ಕೊಂಡು ಸಂಪಿಗೆ ನಗರಕ್ಕೆ ಹೋಗೇವಿ. ಮೊದಲು ಇಲ್ಲೇ ಸಣ್ಣ ದೇವಸ್ಥಾನ ಇತ್ತು, ಈಗ ದೊಡ್ಡದಾಗಿ ಕಟ್ಟಿ ಎಲ್ಲರನ್ನೂ ಸೇರಿಸಿ ಭಾಳ ಚೆಂದ ಎಲ್ಲ ಕಾರ್ಯಕ್ರಮಗಳು ಮಾಡ್ತಾರೆ. ಈ ಕಾಲೋನಿದು ಒಂದು ಇಂಪ್ರೂವ್ಮೆಂಟ್ ಭಾಳ ಚೆನ್ನಾಗಿ ಆಗ್ತಾಯಿದೆ. ಹಂಗೆ ಗುಡಿದು ಒಂದು ದೇವಿದ ಆಶೀರ್ವಾದ ಈ ಕಾಲೋನಿ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಜನ ಸುಖಿನೋ ಭವಂತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಮುಧೋಳ್ಕರ್ ಕಾಲೋನಿಯಲ್ಲಿ ಗ್ರಾಮ ದೇವಿಯಾದಂಥ ನಮ್ಮ ಕಾಲೋನಿಯ ದೇವಿಯಾದಂಥ ಕರಿಯಮ್ಮ ದೇವಿ ಜಾತ್ರೆಯನ್ನು ಭಾಳ ವಿಜೃಂಭಣೆಯಿಂದ ಜರುಗಿಸಲಾಯಿತು. ಈ ಜಾತ್ರೆಯಲ್ಲಿ ತಮ್ಮ ತನು ಮನ ಧನದಿಂದ ಎಲ್ಲ ಭಕ್ತಾದಿಗಳು ಕೂಡ ಭಾಳ ಉತ್ಸುಕತೆಯಿಂದ ಪಾಲ್ಗೊಂಡಿದ್ದರು. ಅದೇ ರೀತಿಯಾಗಿ ಇಲ್ಲಿ ಇರುವಂಥ ಯುವಕ ಮಂಡಳ ಆಗಿರ್ಬೋದು, ಮಹಿಳಾ ಮಂಡಳ ಆಗಿರ್ಬೋದು, ಕರಿಯಮ್ಮ ದೇವಿ ಅಭಿವೃದ್ಧಿ ಮಂಡಳಿ ಆಗಿರ್ಬೋದು, ಅಥವಾ ಇನ್ನಿತರ ನಾನಾ ಥರದ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಾಕಷ್ಟು ಜನರು ಈ ಒಂದು ಕರಿಯಮ್ಮನ ಜಾತ್ರೆಯು ಅತಿ ವಿಜೃಂಭಣೆಯಿಂದ ನೆರವೇರಲು ಭಾಳ ಅನುಕೂಲ ಆಗಿದೆ. ಎಲ್ಲರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ಕರಿಯಮ್ಮ ದೇವಿ ಅಭಿವೃದ್ಧಿಯ ಕಮಿಟಿ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಕರಿಯಮ್ಮ ದೇವಿ ಜಾತ್ರೆ ಪ್ರಸಾದ ಭಾಳಷ್ಟು ಜನ ಸ್ವೀಕರಿಸಿದರು. ಅದೇ ರೀತಿ ಕರಿಯಮ್ಮ ದೇವಿ ಆಶೀರ್ವಾದ ಪಡೆದು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಾ ನಡೆದಿದೆ. ಇದೇ ರೀತಿ ಸದ್ಭಕ್ತರು ಸಹಾಯ ಹಸ್ತ ನೀಡಿ ದೇವಿ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ದೇವಿ ಭಾಳ ಶಕ್ತಿಶಾಲಿ ಅದ ರೀ. ಬೇಡ್ಕೊಂಡಿದ್ದೆಲ್ಲ ನೆರವೇರ್ತೈತಿ. ನಮಗೆಲ್ಲ ಚಲೋ ಅನ್ಸದ ರೀ. ಎಲ್ಲರೂ ಮೊದಲಿಂದ ಹಿರಿಯರು ನಡ್ಕೊತ ಬಂದಾರ, ಎಲ್ಲರಿಗೂ ಚಲೋ ಆಗಿದೆ. ಅದಕ್ಕಾಗಿ ಎಲ್ಲರೂ ಬರ್ತಾ ಇರ್ರಿ. ಕರಿಯಮ್ಮ ದೇವಿ ಮೂಲ ದೇವಸ್ಥಾನ ಇದು. ವರ್ಷ ಕರಿಯಮ್ಮ ದೇವಿ ಜಾತ್ರೆ ನಡೆಯುತ್ತದೆ.